ನಮಸ್ಕಾರ ಸ್ನೇಹಿತರೆ, ನೀವೀಗ ಈ ಮಾತು ಕೇಳ್ತಾ ಇದ್ದೀರಾ ಅಂದ್ರೆ ಇದು ಸಾಮಾನ್ಯ ಕೋಇನ್ಸಿಡೆನ್ಸ್ ಅಲ್ಲ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಮಾತುಗಳು ಸರಿಯಾದ ಸಮಯಕ್ಕೆ ಕೇಳಿದ್ರೆ ಜೀವನವೇ ಬೇರೆ ದಿಕ್ಕಿಗೆ ತಿರುಗುತ್ತದೆ. ಇವತ್ತು ನಾನು ಹೇಳೋ ಮಾತು ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಹೇಳದೆ ನಿಮ್ಮೊಳಗೆ ಇಟ್ಟುಕೊಂಡಿರುವ ಒಂದು ನೋವಿಗೆ ಉತ್ತರ ಆಗಬಹುದು. ನೀವು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೂ ಫಲಿತಾಂಶ ಮಾತ್ರ ಬರ್ತಾ ಇಲ್ಲ. ಕುಟುಂಬದವರು ಅರ್ಥ ಮಾಡ್ಕೊಳ್ತಿಲ್ಲ, ಸಮಾಜ ನಿಮ್ಮ ಮೇಲೆ ನಗ್ತಾ ಇದೆ. ನೀವು ಒಬ್ಬರೇ ಅನ್ನೋ ಫೀಲಿಂಗ್, ಜನ ನಡುವೆ ಇದ್ರೂ ಲೋನ್ಲಿ ಅನಿಸೋದು. ರಾತ್ರಿ ಮಲಗೋ ಮುಂಚೆ ಒಂದು ಪ್ರಶ್ನೆ, ನನ್ನ ಜೀವನ ಇಷ್ಟೇನಾ? ಈ ಪ್ರಶ್ನೆ ಬಂದ್ರೆ ನೀವು ವೀಕ್ ಅಲ್ಲ, ನೀವು ಜಾಗೃತರಾಗ್ತಾ ಇದ್ದೀರಾ ಅನ್ನೋ ಲಕ್ಷಣ. ಸತ್ಯ ಹೇಳ್ಬೇಕಾ, ನಮ್ಮ ಜೀವನ ಹಾಳಾಗೋದು ಅದೃಷ್ಟದಿಂದಲ್ಲ, ಸಮಯದಿಂದಲ್ಲ, ಸಪೋರ್ಟ್ ಇಲ್ಲ ಅನ್ನೋದ್ರಿಂದಲೂ ಅಲ್ಲ. ನಮ್ಮ ಜೀವನ ನಿಲ್ಲೋದು ನಮ್ಮದೇ ಸೆಲ್ಫ್ ಡೌಟ್ನಿಂದ. ನಾವು ನಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳೋ ಆ ಒಂದೇ ಕ್ಷಣ, ಅದೇ ನಮ್ಮ ಸೋಲಿನ ಆರಂಭ. ನೀವು ಹದ್ದು ಮತ್ತು ಕೋಳಿ ಕಥೆ ಕೇಳಿರಬಹುದು. ಕೋಳಿ ನೆಲದಲ್ಲೇ ಬದುಕುತ್ತೆ, ನೆಲದಲ್ಲೇ ಆಹಾರ ಹುಡುಕುತ್ತೆ. ಹದ್ದು ಆಕಾಶದಲ್ಲಿ ಹಾರುತ್ತೆ, ಎತ್ತರದಿಂದಲೇ ತನ್ನ ಗುರಿ ನೋಡುತ್ತೆ. ಎರಡೂ ಒಂದೇ ಗಾಳಿ ಉಸಿರಾಡುತ್ತವೆ, ಒಂದೇ ಮಳೆ ಬೀಳುತ್ತದೆ. ಆದ್ರೆ ಮೈಂಡ್ಸೆಟ್ ಬೇರೆ. ನಮ್ಮ ಸಮಸ್ಯೆ ಪರಿಸ್ಥಿತಿಯಲ್ಲ, ನಮ್ಮ ದೃಷ್ಟಿಕೋನ. ನೀವು ಗಮನಿಸಿದ್ದೀರಾ, ನೀವು ನಿಮ್ಮ ಕನಸು ಹೇಳಿದಾಗ ಜನ ನಗ್ತಾರೆ. ಅವರು ನಿಮ್ಮ ವಿಷನ್ ನೋಡಲ್ಲ, ಅವರ ಲಿಮಿಟೇಷನ್ ನೋಡ್ತಾರೆ. ಆದ್ರೆ ನೀವು ಗೆದ್ದ ದಿನ ಅದೇ ಜನ ನಾನು ಮೊದಲೇ ಗೊತ್ತಿತ್ತು ಅಂತಾರೆ. ಆ ಸಮಯಕ್ಕೆ ಅಪ್ಲಾಸ್ ಸಿಗ್ತದೆ, ಆದ್ರೆ ಸ್ಟ್ರಗಲ್ ಸಮಯದಲ್ಲಿ ಸೈಲೆನ್ಸ್ ಮಾತ್ರ. ಇವತ್ತು ನಾನು 3 ಸಿಂಪಲ್ ಕೆಲಸ ಹೇಳ್ತೀನಿ. 1. ನಿಮ್ಮ ಗುರಿ ಎಲ್ಲರಿಗೂ ಹೇಳಬೇಡಿ, ಎಲ್ಲರೂ ನಿಮ್ಮ ಕನಸು ಅರ್ಥ ಮಾಡ್ಕೊಳ್ಳಲ್ಲ. ಸೈಲೆನ್ಸ್ನಲ್ಲಿ ಬಿಲ್ಡ್ ಮಾಡಿದ ಕನಸು ಜೋರಾಗಿ ಮಾತನಾಡುತ್ತದೆ. ನಿಮ್ಮ ದಿನಚರಿಯನ್ನು ಡಿಸಿಪ್ಲಿನ್ಗೆ ಕೊಡಿ. ಮೋಟಿವೇಷನ್ ಬರುತ್ತೆ, ಹೋಗುತ್ತೆ. ಡಿಸಿಪ್ಲಿನ್ ಇದ್ದರೆ ಮಾತ್ರ ಜೀವನ ಬದಲಾಗುತ್ತದೆ. ಪ್ರತಿದಿನ ನಿಮ್ಮನ್ನು ಪ್ರೂವ್ ಮಾಡಿ, ಜನಕ್ಕೆ ಅಲ್ಲ, ನಿಮ್ಮ ಯೆಸ್ಟರ್ಡೇ ವರ್ಷನ್ಗೆ. ನೀವು ಇವತ್ತು ಸ್ವಲ್ಪ ಉತ್ತಮ ಆದ್ರೆ ಸಾಕು. ನಿಮ್ಮನ್ನು ನಂಬದವರಿಗಾಗಿ ಅಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಾಯ್ತಾ ಇರೋ ನಿಮ್ಮ ಫ್ಯೂಚರ್ ಸೆಲ್ಫ್ಗಾಗಿ ಹೋರಾಡಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡ್ತೀರಾ ಮತ್ತು ಹೆಮ್ಮೆ ಪಡುವಿರಿ, ನಾನು ಆ ಸಮಯದಲ್ಲಿ ಕೈ ಬಿಡಲಿಲ್ಲ ಅಂತ. ಈ ಮಾತು ನಿಮ್ಮ ಹೃದಯಕ್ಕೆ ತಾಕಿದ್ರೆ ಒಬ್ಬ ಗೆಳೆಯನಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇಲ್ಲಿ ಮಾತುಗಳಲ್ಲ, ಜೀವನ ಬದಲಾಯಿಸುವ ಸತ್ಯಗಳು ಮಾತನಾಡುತ್ತವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.